ಈ ಸಾರಿ ವಿಜೃಂಭಣೆಯಿಂದ ದಸರಾ ಮಾಡಬೇಕು ಅಂತ ತೀರ್ಮಾನ ಮಾಡಿದ ಉದ್ದೇಶ ಹಿನ್ನೆಲೆ ಮಳೆ ಚೆನ್ನಾಗಾಗಿದೆ, ನಮ್ಮ ಡ್ಯಾಮ್ಗಳೆಲ್ಲವೂ ತುಂಬಿದ್ದಾವೆ, ಬಿತ್ತನೆ ಕಾರ್ಯ ಪ್ರಾರಂಭ ಆಗಿದ್ದಾವೆ. ಸರ್ಕಾರ ಬಿತ್ತನೆಗೆ ರೈತರಿಗೆ ಬೇಕಾದಂಥ ರಸಗೊಬ್ಬರ, ಬಿತ್ತನೆ ಬೀಜ, ಇತರ ಸಲಕರಣೆಗಳನ್ನು ವಿತರಣೆ ಮಾಡುವಂಥ ಕಾರ್ಯಕ್ರಮವನ್ನು ಮಾಡಿದ್ದೀವಿ. ರೈತರ ಮುಖದಲ್ಲಿ ಸ್ವಲ್ಪ ಹರ್ಷವನ್ನು ಕಾಣ್ತಕ್ಕಂಥ ವಾತಾವರಣವನ್ನು ಪ್ರಕೃತಿ ನಮಗೆ ನಿರ್ಮಿಸಿಕೊಟ್ಟಿರೋದ್ರಿಂದ ವಿಜೃಂಭಣೆಯಿಂದ ಮಾಡಿ ಅಂತ ಐಪವರ್ ಕಮಿಟಿನಲ್ಲಿ ಸೂಚನೆಯನ್ನು ಕೊಟ್ಟಿದ್ದಾರೆ. ಐಪವರ್ ಕಮಿಟಿಯಲ್ಲಿ ಚರ್ಚೆ ಆದಂಥ ಪ್ರಮುಖವಾದಂಥ 3 ವಿಷಯಗಳು ಅಂದರೆ, ಒಂದು, ದಸರಾ ಆಚರಣೆಗೆ ಬೇಕಾದಂಥ ಹಣಕಾಸಿನ ಮಂಜೂರಾತಿ. ಎರಡನೇದು, ದಸರಾ ಆಚರಣೆಗೆ 4G ಎಕ್ಸಂಪ್ಷನ್. ಕಡಿಮೆ ಅವಧಿ ಇರೋದ್ರಿಂದ ಟೆಂಡರ್ ಪ್ರೋಸೆಸ್ ಡಿಲೇ ಆಗಿ ನಾವು ಕಾಲಕ್ಕೆ ಸರಿಯಾಗಿ ನಿಗದಿತ ಸಮಯಕ್ಕೆ ಕೆಲಸನ ಮಾಡಲಿಕ್ಕೆ ಆಗೋದಿಲ್ಲ ಅಂಥೇಳಿ ಇರೋದರಿಂದ 4G ಎಕ್ಸಂಪ್ಷನ್. ಮೂರನೇದು, ದಸರಾ ಉದ್ಘಾಟನೆಗೆ ಅತಿಥಿಗಳನ್ನು ಆಹ್ವಾನ ಮಾಡೋದು. ಮೊದಲ 2 ಕಾರ್ಯಕ್ರಮಕ್ಕೆ ನಮಗೆ ಮಂಜೂರಾತಿಯನ್ನು ಕೊಡ್ತೀವಿ ಅಂತೇಳಿ 4G ಮತ್ತು ಬಡ್ಜೆಟನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದರಲ್ಲಿ ಅತಿಥಿಗಳ ಆಹ್ವಾನನ ಮುಖ್ಯಮಂತ್ರಿಗಳ ಅಧಿಕಾರ ವ್ಯಾಪ್ತಿಗೆ ಒಪ್ಪಿಸಿದ್ದೀವಿ. ಅವರು ತೀರ್ಮಾನ ಮಾಡಿ ನಮಗೆ ಹೇಳ್ತಾರೆ ಯಾರು ಬಂದು ಉದ್ಘಾಟನೆ ಮಾಡಬೇಕಂತ. ಸುಮಾರು 17 ಉಪಸಮಿತಿಗಳನ್ನು ನೇಮಕ ಮಾಡಿದ್ದೀವಿ. 17 ಉಪಸಮಿತಿಗಳು. ಮತ್ತು ದಸರಾ ಕಾರ್ಯಕ್ರಮ 3ನೇ ತಾರೀಕು ವಿದ್ಯುಕ್ತವಾಗಿ ಚಾಮುಂಡಿ ಬೆಟ್ಟದಲ್ಲಿ 9 ಗಂಟೆ 15 ನಿಮಿಷದಿಂದ 9 ಗಂಟೆ 45 ನಿಮಿಷದವರೆಗೆ ಅದು ಉದ್ಘಾಟನೆ ಆಗುತ್ತೆ. 9 ಗಂಟೆ 15 ನಿಮಿಷದಿಂದ 9:45 ಗಂಟೆ 45 ನಿಮಿಷವರೆಗೆ ಧಾರ್ಮಿಕ ನಂಬಿಕೆಗೆ ಅನುಗುಣವಾಗಿ ಈ ಸಮಯ ಒಳ್ಳೆಯದು ಅಂತ ಹೇಳಿದ್ದಾರೆ. ಧಾರ್ಮಿಕ ನಂಬಿಕೆಗೆ ಅನುಗುಣವಾಗಿ ಇದನ್ನು ತಿಳಿಸಿದ್ದಾರೆ. ಅದರ ಪ್ರಕಾರ ಅವರು ವಿದ್ಯುಕ್ತವಾಗಿ ನೆರವೇರಿಸ್ತಾರೆ. ಇದರ ಜೊತೆಯಲ್ಲಿ 19 ಕಾರ್ಯಕ್ರಮಗಳನ್ನು ಈ ಕಾರ್ಯಕಾರಿ ಸಮಿತಿಯಲ್ಲಿ ಚರ್ಚೆ ಮಾಡಿದ್ದೀವಿ. ಎಂದಿನಂತೆ ಉಪಸಮಿತಿಗಳು ರಚನೆಯಾದರ ಕಾರ್ಯವ್ಯಾಪ್ತಿ, ಗಜಪಯಣ 21ನೇ ತಾರೀಕು ವೀರನ ಹೊಸಹಳ್ಳಿನಲ್ಲಿ ಮೊದಲನೇ ತಂಡವನ್ನು ಸ್ವಾಗತ ಮಾಡಲಿಕ್ಕೆ ತೀರ್ಮಾನ ಮಾಡಿದ್ದೇವೆ. 23ನೇ ತಾರೀಕು ಮೈಸೂರು ಅರಮನೆಯಲ್ಲಿ ಅವರಿಗೆ ಸಾಂಪ್ರದಾಯಿಕವಾಗಿ ಸ್ವಾಗತ ರಚನೆಯನ್ನು 23ನೇ ತಾರೀಕು ಅಲ್ಲಿಂದ ವೀರನ ಹೊಸಹಳ್ಳಿಯಿಂದ ಬರ್ತಕ್ಕಂಥ ಆನೆಗಳಿಗೆ ಇದು ಮಾಡಿ. ಕೆಲವು ಸದಸ್ಯರು ಆನೆಗಳು ಗಾಡೀಲಿ ಯಾಕೆ ಬರಬೇಕು, ನಡ್ಕೊಂಬರಲಿ ಅಂತ, ಎಲ್ಲ ಊರೆಲ್ಲ ನೋಡ್ತಾರೆ, ದಸರಾ ಆಗುತ್ತೆ ಅಂತ ಜನ ಮಾತಾಡ್ತಾರೆ ಅಂತ ಸಲಹೆಯನ್ನು ಕೊಟ್ಟಿದ್ದಾರೆ.